ರಾಜ್ಯಪಾಲರು ಮೊನ್ನೆ ಬಂದು ಮಾತಾಡಿ ಹೋಗಿರುವಂತದ್ದು. ಅವ್ರು ಮಾತಾಡಿದ್ದು 2 ನಿಮಿಷ ಇರ್ಬೋದು. ನೋಡಪ್ಪ, ಹೇಳ್ದು ಕೇಳಿ. ನೀವು ಮೊನ್ನೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ, ರಾಜ್ಯಪಾಲರ ಬಗ್ಗೆ ಅವ್ರ ನಡವಳಿಕೆ ಮೇಲೆ ಯಾರಿಗೂ ಚರ್ಚೆ ಮಾಡ್ಲಿಕ್ಕಿಲ್ಲ, ಎಲ್ಲ ತೀರ್ಮಾನ ಮಾಡಿದೆ. ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದಾವೆ? 50-100 ಕೇಸ್ ಇದಾವೆ. ಅದು ಬಿಡಬೇಕು, ಬಿಡಬೇಕು. ನಿಷೇಧ ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ಭಾಷಣ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ? ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ಟಿವಿ ಅದ್ರ ಬಗ್ಗೆ ಅಪಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಗ್ಯಾರಂಟಿ ಯೋಜನೆ ಈಗ ಹೇಳಿದಂಗೆ, ವಿಜಯೇಂದ್ರ ಅವರು ಹೇಳಿದಂಗೆ, ಈ ರಾಜ್ಯದ ಬಡವರ ಪಾಲಿಗೆ ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂಥ ಒಂದು ದೊಡ್ಡ ಯೋಜನೆ. ಆ ಯೋಜನೆ ಇಡೀ ದೇಶದಲ್ಲಿ ಕೊಟ್ಟಿಲ್ಲ ಅನ್ನೋದು ಹೇಳಿದ್ದು ಅವರೇ ಒಪ್ಕೊಂಡಿದ್ದಾರೆ, ಖಂಡಿತ. ಆದರೆ 1-2 ತಿಂಗಳು ವ್ಯತ್ಯಾಸ ಆಗುವಂಥದ್ದು ವಿಚಾರ ಬಂದರೆ ಬಿಟ್ಟರೆ 1 ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಅವರ ಮನೆ ಬಾಗಿಲಿಗೆ ಮುಟ್ಟುವಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಇವತ್ತು ರಾಜ್ಯಪಾಲರು ಮೊನ್ನೆ ಬಂದು ಮಾತಾಡಿ ಹೋಗಿರುವಂಥದ್ದು. ಯಾವ ಉದ್ದೇಶಕ್ಕಾಗಿ ರಾಜ್ಯಪಾಲರು ಬಂದರು? ಅವರು ಮಾತಾಡಿದ್ದು 2 ನಿಮಿಷ ಇರ್ಬೋದು. ಆದರೆ ಬಂದು ಹೋದಂಥ ಸಂದರ್ಭದಲ್ಲಿ ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನ ಅವ್ರು ನೋಡಿ, ಕೂತ್ಕೊಳ್ಳಿ. ಮೊನ್ನೆ ನಾನು ಬಹಳ ಸ್ಪಷ್ಟ ನೋಡಿ, ನಿಮ್ಗೆ ಅರ್ಥ ನೋಡಪ್ಪ, ಹೇಳ್ದು ಕೇಳಿ. ನೀವು ಏನ್ ಹೇಳ್ತೀರಿ? ನೀವು ಅಲ್ಲಿ ಕೂತ್ಕೊಂಡು ನಾನು ಹೇಳ್ದು ಕೇಳಿ. ಇಲ್ಲಿ ನಾನು ಹೇಳ್ದು ನಿಮ್ದಲ್ಲ, ಅದಕ್ಕೆ ನಿಮ್ದು ನೀವು ನೋಡಿ ಮೈಂಡ್ ಅಪ್ಲೈ ಮಾಡೋದಿಲ್ಲ ನೀವೆಲ್ಲವೂ ಕೂಡ. ಏನಾಗಿದೆ ಸರ್, ಮೊನ್ನೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ, ರಾಜ್ಯಪಾಲರ ಬಗ್ಗೆ ಅವ್ರ ನಡವಳಿಕೆ ಮೇಲೆ ಯಾರಿಗೂ ಚರ್ಚೆ ಮಾಡ್ಲಿಕ್ಕಿಲ್ಲ, ಎಲ್ಲ ತೀರ್ಮಾನ ಬಿಟ್ಟೆ. ಆಯ್ತು, ಬಿಟ್ಟೆ. ಆದರೆ ಇವತ್ತು ದೇಶದಲ್ಲಿ ಇವತ್ತು ಹೈವೇ ಬಗ್ಗೆ ಇವತ್ತು ಮಾತಾಡ್ತಾ ಬಹಳ ಹೇಳಿದ್ರು. ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಯಾವ ಹೈವೇಗಳು ಇವತ್ತು ಮುಕ್ತಾಯ ಆಗಿದೆ ಇವತ್ತು ಯೋಚನೆ ಮಾಡಿ ಹೇಳ್ಬೇಕು. ಇವತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ಹೈವೇ ಇವತ್ತು ನಮ್ಮ ಯಾವುದೇ ಹೈವೇ 15-20 ವರ್ಷ ಆಗ್ತಾ ಬಂದ್ರು ಸಹ ಇವತ್ತಿಗೂ ಹೈವೇಗಳು ಮುಕ್ತಾಯ ಆಗಿಲ್ಲ. ಇವತ್ತು ಈ ದೇಶದ ಪರಿಸ್ಥಿತಿ ಈ ತರ ಇದೆ ಇವತ್ತು. ಅಲ್ಲ, ವಿಚಾರ ಹೇಳ್ತೀರಾ? ನೀವು ಶಿವಮೊಗ್ಗನೇ ಹೇಳ್ತಾ ಇದ್ದೇನೆ, ತುಮಕೂರಿಂದ ಕಂಟಿನ್ಯೂ ಮಾಡಿ. ನೀವು ಅಲ್ಲ, ಅವ್ರು ಕೇಳಿದ ಹೇಳ್ತಾರೆ, ಅವ್ರಿಗೆ ಯಾಕೆ ನೀವು ಉತ್ತರ ಕೊಡ್ತೀರಿ ಇವ್ರೆ? ಹಾಗಾಗಿ ಅಲ್ಲ ನಾನು ಹೇಳೋದು, ಹಾಗಾಗಿ ಇವತ್ತು ದೇಶದ ಪರಿಸ್ಥಿತಿ ಈ ತರ ರಾಜ್ಯ ಸರ್ಕಾರ ಹೈವೇಗಳು ಕಂಟಿನ್ಯೂ ಮಾಡಿ. ನೀವು ಈ ಕಡೆ ಶರಣ್ ಸಲಗಾರ್ ಅಲ್ಲಿ ನೋಡಿ ಸರ್, ಎಲ್ಲರಿಗೂ ಕೂಡ ಗೊತ್ತಿದೆ. ನೀವು ಯಾಕೆ ಮಾತಾಡ್ತೀರಿ? ಅಲ್ಲ, ಓಕೆ, ಫಿನಿಶ್ ಮಾಡಿ. ಅಧ್ಯಕ್ಷರೇ, ಇವತ್ತು ಈ ರೀತಿಯ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರ ಕೊಡುವಂತ ಹಣದಲ್ಲೂ ಸಹ ಕೇಂದ್ರ ಸರ್ಕಾರ ಬರುವಂತ ಇದರಲ್ಲಿ ಇವತ್ತು ನಮ್ಮ ಶರತ್ ಅವ್ರು ಹೇಳಿದಂಗೆ ಅವ್ರೇನು ಬರ್ಬಾತಾಗಿ ಹೋಗಿದಾರ? ಯಾಕೆ ಕೊಡ್ತಾ ಇಲ್ಲ? ನೀವು ಇವತ್ತು ನೋಡಿ, GST ಈಗ ಸಡನ್ಲಿ ಇಷ್ಟು ವರ್ಷ GST ಅಲ್ಲಿ ದುಡ್ಡು ಮಾಡಿ ಕಲೆಕ್ಟ್ ಮಾಡಿ ಚೆನ್ನಾಗಿ ರೆಡಿ ಮಾಡಿಕೊಂಡು ಸಡನ್ಲಿ ಇವತ್ತು ಕೆಲವೊಂದು GST ಅನ್ನ ಇವತ್ತು ಕಮ್ಮಿ ಮಾಡಿ ರಾಜ್ಯ ಸರ್ಕಾರಕ್ಕೆ 15,000 ಕೋಟಿ ಇವತ್ತು ನಮಗೆ ಹೊಣೆ ಬಂತು, ಇವತ್ತು ಹೊರೆ ಬಂತು. ಇವತ್ತು ಅದು 15,000 ಕೋಟಿ ಯಾರು ಕೊಡೋದು? ಇದಲ್ಲ, ಇದನ್ನ ಯಾರು ಕೊಡ್ತಾರೆ ಇವತ್ತು ಅಧ್ಯಕ್ಷರು? ಇದು ಅದು ಅವ್ರು ಮಾಡ್ಬೇಕಲ್ಲ. ನಾವು 4,09,000 ಕೋಟಿ ಇವತ್ತು ಏನ್ ಬಡ್ಜೆಟ್ ಮಂಡನೆ ಮಾಡ್ತೀವಿ, ಅದು ಕಡಿತ ಆಗ್ತಾ ಬಂತಲ್ಲ ನಮಗೆ. ಇವತ್ತು ಕೇಂದ್ರದ ಹಣಗಳು ಕೊಡದೆ ಹೋದ್ರೆ ರಾಜ್ಯ ಸರ್ಕಾರದ ಪಾಲು ಬೇಕಾದಷ್ಟು ಹೋಗಿದ್ದು, ಇವ್ರು ಯಾಕೆ ಕೊಡಲ್ಲ ನಮಗೆ? ಇವತ್ತು ಇವ್ರು ಕೊಡ್ತಾರೆ. ಇವರು GST ಬಗ್ಗೆ ಹೇಳಿದ್ರಲ್ಲ, ಸಾಲ ಮಾಡ್ಬೇಕಾಗತ್ತೆ. ಯಾಕೆ ಇವ್ರ ಕಾಲದಲ್ಲಿ ಸಾಲ ಮಾಡಿಲ್ಲ? ಇವ್ರ ಕಾಲದಲ್ಲಿ ಬೇಕಾದಷ್ಟು ಸಾಲ ಮಾಡಿ ಹೋದ್ರು. ಇವರು 2.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡೇ ಹೋಗಿರುವುದು ಅಲ್ವಾ? ಹಾಗಾಗಿ ಅಧ್ಯಕ್ಷರೇ, ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಾ ರಾಜ್ಯಕ್ಕೂ ಸಮಾನತೆ ಕೊಡೋ ದೃಷ್ಟಿಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಏನ್ ಬೇಕಾದ್ರೂ ಕೊಡ್ಬೋದು. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಏನು ತಾರತಮ್ಯ ಮಾಡುವ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಬಿಡಬೇಕು. ಒಂದು. ಎರಡನೇದು ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ ಇವತ್ತು ಯಾವ್ಯಾವ ನಿಗಮಗಳಿಗೆ ದುಡ್ಡು ಇಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಅವರು ಇನ್ನೂ 2 ವರ್ಷ ಸಮಯ ಇದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇದ್ದಾರೆ. ಖಂಡಿತ ನಾವು ಬಡವರ ಪರವಾಗಿ, ಜನರ ಪರವಾಗಿ ಈ ರಾಜ್ಯದ ಜನರಿಗೆ 54,000 ಕೋಟಿ ರೂಪಾಯಿನ ವರ್ಷಕ್ಕೆ ಏನು ವಿನಿಯೋಗ ಮಾಡ್ತಾ ಇದೀವಿ ಗ್ಯಾರಂಟಿ ಯೋಜನೆ, ಅದೇ ತರನೇ ಇವತ್ತು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಅಧ್ಯಕ್ಷರೇ, ನಮ್ಮ ಒಂದು ಸಮಸ್ಯೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು
ಇವತ್ತು ಏನು ತಾವು ಅಧಿಕಾರವನ್ನು ನಡೀತಾ ಇರುವ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆ ಬಗ್ಗೆ ಹೇಳಿದ್ರು. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಶ್ರಮವನ್ನ ಈಗ ನಮ್ಮ ಹೋಮ್ ಮಿನಿಸ್ಟರ್ಗಳು ಮಾಡಿದ್ದಾರೆ. ಆದ್ರೆ ಎಲ್ಲ ಹೇಳಿದ್ರು, ಕೆರೆಯಲ್ಲಿ ಯಾರೋ ಒಬ್ಬ ಪಂಪ್ ಎಲ್ಲೋ ಮತ್ತೊಬ್ಬ ಎಂತದ ಹೇಳಿದ್ರಲ್ಲ ಹೆಸರು, ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು. ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ, 50-100 ಕೇಸ್ ಇದಾವ್. ಅಂತವರ ರಕ್ಷಣೆ ಇವರೆಲ್ಲ ಅದು ಅದು ಬಿಡಬೇಕು, ಅದನ್ನು ಬಿಡಬೇಕು. ಗೋಹತ್ಯೆ ನಿಷೇಧ ನೀವು ಮಾತಾಡಿದ್ರೆ ಈ ರಾಜ್ಯದ ನಿಷೇಧ ಮಾಡದಲ್ಲ, ನಿಷೇಧ ಮಾಡ ಪೊಲೀಸ್ ಇಲಾಖೆ ಮಾತಾಡಿ. ಮಾಡ್ತೀರಿ ಅಧ್ಯಕ್ಷರೇ. ವಿಜೇಂದ್ರ ಮಾತಾಡ್ಬೇಕಾದ್ರೆ ನಾವು ಮಾಡಿ ವಿಜೇಂದ್ರ ಸುಮ್ಮನೆ ಯಾರು ಡಿಫೆಂಡ್ ಮಾಡಿ ಕೂತ್ಕೊಳ್ಳಪ್ಪ. ನಾನು ಮಾತಾಡ್ಬೇಕಾದ್ರೆ ಯಾಕೆ ಅವ್ರು ಮಾತಾಡ್ತಾರೆ? ಮಾತಾಡಿ ಈಗ ಹೇಳ್ತೀನಿ, ಕೇಳ್ಬೇಕಲ್ಲ ನೀವು ಖುದ ಅಲ್ಲ ಹೇಳ್ತೇನೆ. ಅರೆ ಮಾತಾಡಿ ಅಧ್ಯಕ್ಷರೇ. ಹೇಳಿ ಏನೇನೋ ಮಾತಾಡ್ತಾರೆ. ಕೂತ್ಕೊಪ್ಪ ನೀವು ಮತ್ತೆ ಮಾತಾಡಿ. ನೀವು ಮಾತಾಡಿ ಆಯ್ತು. ಯಾರು ನಿಮ್ಮ ಯಾಕೆ ನೀವು ಹೆಸರಾಗ ಅವ್ರ ಹೆಸರಾಕೊಂಡಿದ್ದಾರೆ? ಏನು ಯಾರನ್ನ ಬಗ್ಗೆ ಮಾತಾಡ್ತೀವಿ ಸುಮ್ಮನೆ ಕೂತ್ಕೊಂಡು? ಈ ಒಂದು ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡ್ತೀವಿ? ಮಾತಾಡಿ ಮುಗಿಸ್ತೀವಿ. ನೀವು ಮಾತಾಡೋಣ ಮಾತಾಡಿಯಪ್ಪ, ನೀವು ಮಾತಾಡೋಣ ಮಾತಾಡಿ. ಅದೇ ಮುಗಿಸಿ ಅವ್ರು ಮಾತಾಡ್ಬೇಕು. ನೀವು ಅಲ್ಲ ಹೇಳೋದು ಗೋ ಹತ್ಯೆ ಮುಂದಕ್ಕೆ ಹೋಗಿ ಹೇಳಿದ್ರೆ ಯಾರೋ ನಿಲ್ಸೋದಲ್ಲ ಅಧ್ಯಕ್ಷರೇ. ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯೆದ ಬಗ್ಗೆ ನಿಷೇಧದ ಬಗ್ಗೆ ನಾವು ರೆಡಿ ಇದ್ದೀವಿ. ಆಯ್ತಾ? ಗೋವುಗಳನ್ನ ಯಾರು ಹಿಡಿದ್ರು ಬಿಡಲ್ಲ. ಅವ್ರ ಮೇಲೆ ನಾವು ತಗೊಳ್ತೀವಿ. ಮಂಜಣ್ಣ ಇರಪ್ಪ ಒಂದ್ ನಿಮಿಷ ಆಯ್ತು ಅಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರು ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋಂಥದ್ದೆಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ. ಖಂಡಿತ ಇವತ್ತು ನಮ್ಮ ಸರ್ಕಾರ ತಂದಿದ್ದು ಸರಿ ಇದೆ. ಯಾಕೆ ಮಾತಾಡ್ತೀರಿ? ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ, ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರುದ್ಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಇದು ಆಗ್ಬೇಕು, ಆಗ್ತೇವೆ. ನಾನು ಹೇಳೋದು ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ನೀವು ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ? ಇದೆಯಲ್ರಿ? ಕಾನೂನು ಇದ್ರೆ ಹೇಳ್ಬೇಕು ನೀವು. ಖರ್ಗೆ ಅವರು ಅಮಿತ್ ಶಾ ಅವ್ರ ಬಗ್ಗೆ ಆ ರೀತಿ ಮಾತಾಡಿದ್ರೆ ಅಧ್ಯಕ್ಷರೇ, ದ್ವೇಷ ಭಾಷಣ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇದು ಯಾರೇ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ನ ಖಂಡಿತ ಒಪ್ಕೊಳ್ಳಬೇಕಾಗುತ್ತೆ. ಬಳ್ಳಾರಿ MLA ರಿವಾಲ್ವರ್ ಕೇಸ್ ಮಾಡಿದ್ರಿ, ಬಳ್ಳಾರಿಯನ್ನೇ ಸುಟ್ಟಾಕ್ತೀವಿ ಅಂತ ಹೇಳಿದ ಮೇಲೆ ಅದು ಏನು ದ್ವೇಷ ಅಲ್ವಾ? ಬಳ್ಳಾರಿ ಮಾತಾಡೋಣ. ನಾವು ಹೋರಾಟ ಮಾಡೋ ತಾಕತ್ತಿದೆ, ನಾವು ಮಾಡಲ್ಲ ಬೇರೆ ಕಡೆ. ಈಗ ಬಳ್ಳಾರಿ ಮಾಡಿ ಅಧ್ಯಕ್ಷರೇ. ಹಾಗಾಗಿ ರಾಜ್ಯಪಾಲ ಇಲ್ಲ, ಒಂದೆರಡು ಮಾತು ಮುಗಿಸ್ಬಿಡ್ತೇನೆ. ಇಷ್ಟು ಹೇಳಿ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ. ನಬಾರ್ಡ್ ರಸ್ತೆಗಳು 2 ವರ್ಷ ಆಗ್ತಾ ಬಂತು, ಇವತ್ತಿಗೂ ಒಂದು ರಸ್ತೆಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬ್ಯಾಂಕು, ಇವತ್ತು DCC ಬ್ಯಾಂಕ್ ಅಲ್ಲಿ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ. ರೈತರ ಧ್ವನಿ ಅಂತಾರೆ, ರೈತರ ಪರವಾಗಿ ಅಂತಾರೆ. ಯಾಕೆ ಬರಲ್ಲ ದುಡ್ಡು? ಯಾಕೆ ಕೊಡ್ತಾ ಇಲ್ಲ ನೀವು? ಇದೆಲ್ಲ ಅಲ್ವಾ? ಇದೆಲ್ಲ ಕೇಳಲೇಬಾರ್ದ ನಾವು? ಹಾಗಾಗಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರುವ ಪಾಲನ್ನ ಬಹಳಷ್ಟು ಕಡಿವಾಣ ಹಾಕೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆ ಮಾಡುವಂತ ಕೆಲಸವನ್ನ ನಿಲ್ಲಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೀನಿ.
ಯತ್ನಾಳ್ ಮತ್ತೆ ನೆಕ್ಸ್ಟ್ ನಾಗೇಂದ್ರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.